ಹೇಗೆ ಹೈದರಾಲಿ ಸೇನೆಯನ್ನು ಹೊಡೆದೆಬ್ಬಿಸಿದ್ರು. ಸೊ ಆ ರೀತಿಯಲ್ಲಿ ಹೈದರಾಲಿ ಆ ಸಮಯದಲ್ಲಿ ಅವರಿಗೆ ಗಂಡು ಮಕ್ಕಳಾಗಿರಲಿಲ್ಲ. ಆಗ ಅವನು ಆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಇವರು ತಪಸ್ಸಿಗೆ ಕೂತ್ಕೊಂಡಿರ್ತಕ್ಕಂಥದ್ದು ನೋಡಿ ಭೇಟಿಯಾದಾಗ ಆಗ ಅವನಲ್ಲಿ ಮುಖದಲ್ಲಿ ಏನೋ ಒಂದು ಕೊರತೆ ಕಾಣ್ತಾ ಇತ್ತು. ಅದನ್ನು ನೋಡಿ ಏನು ಅಂತೇಳಿ ಕೇಳಿದಾಗ ಈ ರೀತಿಯಲ್ಲಿ ಗಂಡು ಸಂತಾನ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದಾಗ ಆಗ ಅವರು ಒಂದು ಆಶೀರ್ವಾದವನ್ನು ಮಾಡ್ತಾರೆ ಶ್ರೀ ಗುರುತಿಪೇಂದ್ರ ಸ್ವಾಮಿ. ಅದಾಗಿ ಕೆಲವು ವರ್ಷಗಳಾದ ತಕ್ಷಣವೇ ಅವನಿಗೆ ಗಂಡು ಸಂತಾನ ಆಗುತ್ತೆ. ಅದಕ್ಕೆ ಅವನಿಗೆ ಹೆಸರಿಡ್ತಾನೆ ಟಿಪ್ಪು ಸುಲ್ತಾನ್ ಅಂತ. ನಾವೆಲ್ಲ ಹಿಸ್ಟ್ರಿಯಲ್ಲಿ ನೋಡಿದ್ದೀವಿ, ನಮ್ಮ ಹಿಸ್ಟ್ರಿ ಲೆಕ್ಚರ್ಗೆ ಇದ್ದಾರೆ, ಹಿಸ್ಟ್ರಿ ಸೋಷಿಯಲಿಸಮ್ ಸರ್, ಹಿಸ್ಟ್ರಿ ಸರ್. ಟಿಪ್ಪು ಸುಲ್ತಾನ್ ಅಂತೇಳಿ ಮೈಸೂರು ಹುಲಿ ಅಂತೇಳಿ ಕರಿತೀವಿ. ಆ ಟಿಪ್ಪು ಹೆಸರು ಹೇಗೆ ಬಂತು ಅವನಿಗೆ ಅಂದರೆ, ಆ ತಿಪ್ಪೇರುದ್ರ ಸ್ವಾಮಿ ಅವರ ಹೆಸರಿನಲ್ಲಿರ್ತಕ್ಕಂಥ ಟಿಪ್ಪು, ಅದರಿಂದನೇ ಅವನಿಗೆ ಟಿಪ್ಪು ಅಂತಕ್ಕಂಥದ್ದನ್ನು ಇಟ್ಟರು ಅಂತಕ್ಕಂಥದ್ದು. ಸೊ ಹಾಗಾಗಿ ಅದರ ನೆನಪಿನಾರ್ಥವಾಗಿ ಅವನು ಏನು ಮಾಡ್ದ, ಅವರು ಜೀವ ಸಮಾಧಿ ಅಂತ ಅದಕ್ಕೆ ಅವನು ದೇವಸ್ಥಾನವನ್ನು ಕಟ್ಟಿಸ್ಕೊಟ್ಟ. ಅದನ್ನು ಗುಮ್ಮಟಾಕಾರವಾಗಿಯೇ ಅದನ್ನು ಕಟ್ಟಿರ್ತಕ್ಕಂಥದ್ದು, ಆ ಮಸೀದಿ ರೀತಿಯಲ್ಲೇ ಕಟ್ಟಿರ್ತಕ್ಕಂಥದ್ದು. ಅದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲಿ ಪ್ರತಿ ಸೋಮವಾರ ಪಲ್ಲಕ್ಕಿಯಲ್ಲಿ ಒಳಮಠದಿಂದ ಹೊರಮಠಕ್ಕೆ ದೇವರನ್ನು ಕರ್ಕೊಂಡು ಹೋಗ್ತಾರೆ. ಅದು ಗೊತ್ತಿಲ್ಲ, ಪ್ರತಿ ಸೋಮವಾರ ನಮ್ಮ ತಾಯಿಯವರು ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಏನಕ್ಕೆ ಹೋಗ್ತಾ ಇದ್ರು ಅಂದರೆ ನಾವು ಪ್ರಸಾದ ಕೊಡ್ತಾ ಇದ್ವಿ. ಆ ಪ್ರಸಾದಕ್ಕೋಸ್ಕರ ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಪ್ರಸಾದ ಇರ್ತಾ ಇತ್ತು, ಎಲ್ಲ ಕಾಯಿ ಮಾರೇಟು ಬೆಲ್ಲ ಮಂಡಕ್ಕಿ ಎಲ್ಲ ಹಾಕಿ ಆ ಪ್ರಸಾದವನ್ನು ಕಲಿಸಿ ಕೊಡ್ತಾ ಇದ್ರು. ಆ ಪ್ರಸಾದಕ್ಕೋಸ್ಕರ ನಾವು ಹೋಗ್ತಾ ಇದ್ವಿ. ಆದರೆ ಹೋಗ್ತಿದ್ದು ಪ್ರಸಾದಕ್ಕೆ, ಆದರೆ ಅದು ಸುಮ್ಮನೆ ಕುತ್ಕೊಂಡ ತಕ್ಷಣ ಕಣ್ಣು ಮುಚ್ಚಂಗೆ ಆಗೋದು, ಏನೋ ಒಂದು ಶಕ್ತಿ ಇಳೋದಂಗೆ ಆಗ್ತಾ ಇದೆ. ಅದು ಏನಪ್ಪ ಪ್ರಭಾವ ಅಂದರೆ, ಆ ಒಂದು ಜೀವ ಸಮಾಧಿ ಆಗಿರ್ತಕ್ಕಂಥ ಆ ಒಂದು ಸಮಾಧಿಯಿಂದ ಬರ್ತಾ ಇರ್ತಕ್ಕಂಥ ಒಂದು ಶಕ್ತಿಯ ಪ್ರಭಾವ. ಅದಕ್ಕೆ ಪತ್ರಿ ಸರ್ ಅವರು ಎಲ್ಲೇ ದೊಡ್ಡ ದೊಡ್ಡ ಮಹಾತ್ಮರ ಸಮಾಧಿಗಳು ಇರ್ತಾವೋ ಅಲ್ಲಿ ಹೆಚ್ಚು ಧ್ಯಾನ ಮಾಡಬೇಕು ಅಂತೇಳಿ ಸರ್ ಹೇಳ್ತಾ ಇದ್ದಾರೆ. ಸೊ ಅದು ಆ ಚಿಕ್ಕಂದಿನಿಂದಲೇ ಆ ಪ್ರಭಾವ, ಆ ಶಕ್ತಿ ಅಂತಕ್ಕಂಥದ್ದು ಅದು ಒಳಗಡೆ ಸೇರ್ಕೊಂಡಿದ್ರ ಫಲವಾಗಿ ಏನೋ ಗೊತ್ತಿಲ್ಲ. ಸೊ ನಾನು PUC ಓದ್ತಾ ಇರಬೇಕಾದ್ರೆ ನನ್ನ ತಂದೆಯವರಿಗೆ ಅನಾರೋಗ್ಯ ಉಂಟಾಯಿತು. ಅದರಿಂದ ನಮ್ಮ ತಾಯಿಯವರಿಗೂ ಸ್ವಲ್ಪ ಅನಾರೋಗ್ಯ ಉಂಟಾಯಿತು. ಸೊ ಆಗ ನನ್ನ ಸ್ಟಡೀಸ್ನಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರಲಿಲ್ಲ. ನನಗೆ ಪದೇ ಪದೇ ಜ್ವರ ಬರ್ತಾ ಇತ್ತು, ಭಯ ಆಗ್ತಾ ಇತ್ತು. ಸೊ ಅದರಿಂದ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ, ನಾನು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆಗ ಏನು ಮಾಡೋದು ಅಂತೇಳಿ ಇದ್ದಾಗ ರಾಯದುರ್ಗಕ್ಕೆ ಪತ್ರಿ ಸರ್ ಅವರು ಬರ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ನಮ್ಮ ರಿಲೇಷನ್ ಮುಖಾಂತರ ನಮಗೆ ಗೊತ್ತಾಯಿತು. ಸೊ ಆಗ ರಾಯದುರ್ಗಕ್ಕೆ ನಾವು ಹೋದಾಗ ಅದು 2001ನೇ ಇಸ್ವಿ. ಆಗ PUCಯಲ್ಲಿ ನಾನು PUC ಜಸ್ಟ್ ಅವಾಗ ತಾನೇ ಮುಗಿಸಿದ್ದೆ.